ಇವಾಗ ಯಾರು ಶಾಸಕನಾಗಬೇಕು ಅಂತ ಹೊರಟಿದ್ದಾರೆ, ಟಿಕೆಟ್ ಬೇಕು ಅಂತ ಯಾರು ಹೊರಟಿದ್ದಾರೆ, ಹಿಂದುತ್ವದ ಹೆಸರು ಹೇಳ್ಕೊಂಡು ಢೋಂಗಿ ಹಿಂದುತ್ವವಾದಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ, ಅಂತಹ ವ್ಯಕ್ತಿ ನನ್ನ ಜೊತೆಗೆ ಬಂದು ಬಹಿರಂಗ ಚರ್ಚೆ ಕೂತ್ಕೋಬೇಕು. ಬಾಗಲಕೋಟೆ ನಗರದಲ್ಲಿ ಬರೀ ಚರಂಡಿ, ರಸ್ತೆ, ಮನೆ ನಿರ್ಮಾಣ ಮಾಡ್ಕೊಂಡೋದ್ರೆ ಹೊಟ್ಟೆಗೆ ಏನು ತಿಂತಾರೆ? ಅವಾಗಿನ ಕಾಲದಲ್ಲಿ ರೈತರು ಗುಳೆ ಹೋಗ್ತಾ ಇದ್ರು. ಸೊ ಇವತ್ತಿನ ದಿನಕ್ಕೆ ತಂದೆ ತಾಯಿನ ಬಿಟ್ಟು ಮಕ್ಕಳು ಗುಳೆ ಹೋಗ್ತಿದ್ದಾರೆ. ಸೊ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನ ನೀವು ಮಾಡಬೇಕಾದ್ರೆ 40 ನಿಮಿಷ ಏನಕ್ಕೆ ಅಲ್ಲಿ ನಿಲ್ಸಿದ್ರಿ? ಅಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ 144 ಆಗ್ತಾರೆ. 144 ಹಾಕಿದ್ರು ಸಹಿತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರು ಹೇಗೆ ಒಂದು 60-70 ಜನ ಕರ್ಕೊಂಡು ಹೋಗ್ತಾರೆ? ಹಾಗಿದ್ರೆ ಪೊಲೀಸರು, ಕಮಿಷನರ್ಗಳೆಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಕೈಗೊಂಬೆ ಆಗಿದ್ದಾರಾ ಇಲ್ಲಿ ಬಾಗಲಕೋಟೆಯಲ್ಲಿ? ಏನ್ರಿ ಇದು ಆಟ? ಇದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇದು SIT ತನಿಖೆ ಆಗಲೇಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಶಿವರಾಮ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸಂಜೀವ್ ಮರಡಿ ಅವರಿದ್ದಾರೆ. ಬಾಗಲಕೋಟೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಬಾಗಲಕೋಟೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಂಜೀವ್ ಮರಡಿ ಅವರು ತಮ್ಮ ಫೇಸ್ಬುಕ್ ಮೂಲಕ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಅನೇಕ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಹಾಗೆ ನಾಯಕರಿಗೆ, ಅಂದರೆ ವಿವಿಧ ನಾಯಕರಿಗೆ ಚಾಟಿ ಏಟುಗಳನ್ನು ಸಹ ಕೊಡ್ತಾ ಇದ್ರು. ಹಾಗಾದ್ರೆ ಇವತ್ತು ನಮ್ಮ ಜೊತೆ ಸಂಜೀವ್ ಮರಡಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ ಸರ್. ಸರ್, ಈಗ ಸರ್, ಬಾಗಲಕೋಟೆಗೆ ಸಂಬಂಧಪಟ್ಟಂತೆ, ಬಾಗಲಕೋಟೆ ಅದರಲ್ಲೂ ಮುಳುಗಡೆಯ ನಗರಿ ಸರ್, ಹಿಂದುಳಿದಂತಹ ನಗರಿ ಅಂತಲೂ ಹೇಳಬಹುದು. ಯಾಕೆಂತಂದರೆ ಇಲ್ಲಿ ಬಹಳಷ್ಟು ಬೇರೆ ಬೇರೆ ಅವಕಾಶಗಳಿಗೆ ವಂಚಿತರಾಗಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು, ಯುವಕರು. ಯಾವುದೇ ಒಂದಿಷ್ಟು ನಿರುದ್ಯೋಗ ಸಮಸ್ಯೆಗಳು ಸಹ ಬಾಗಲಕೋಟೆಯಲ್ಲಿ ಹೆಚ್ಚು ಕಾಣ್ತಾ ಇರುವಂಥದ್ದು. ಸರ್, ಏನು ಹೇಳ್ತೀರಿ ಸರ್ ಬಾಗಲಕೋಟೆ ಬಗ್ಗೆ ಅಂತಕ್ಕಂಥದ್ದು? ಎಲ್ಲ ನನ್ನ ಹಿಂದೂ ಸಹೋದರ ಸಹೋದರಿಯರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳು. ಇತ್ತೀಚೆಗೆ ಬಾಗಲಕೋಟೆ ವಿಚಾರದಲ್ಲಿ ನಾನು ಕೆಲವೊಂದಿಷ್ಟು ಸಾರಿ ಮಾತಾಡ್ತಾ ಬಂದೆ. ಅದಾದ ನಂತರ ಮೊನ್ನೆ ಒಂದಿಷ್ಟು ವಿಚಾರವನ್ನು ನಾನು ತಗೊಂಡೆ. ಅದಾದಮೇಲೆ ನಾನು ಬಹಿರಂಗ ಚರ್ಚೆಗೆ ಬರ್ತಾ ಇದ್ದೀನಿ ಯುಗಾದಿ ಆದ ನಂತರ ಅಂತ ಹೇಳಿದೆ. ಇವತ್ತು ಅಮಾವಾಸ್ಯೆ ಇದೆ. ಯುಗಾದಿ ನನ್ನ ಎಲ್ಲ ಹಿಂದೂ ಸಹೋದರ ಸಹೋದರರಿಗೆ ಹಿಂದೂಗಳ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನನ್ನೊಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾನು ಬಹಿರಂಗ ಚರ್ಚೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದೇನೆ. ಬಂದಿದ್ದೇನೆ, ಆಲ್ರೆಡಿ ಬಾಗಲಕೋಟೆಯಲ್ಲಿ ಇದ್ದೀನಿ. ಇವಾಗ ನಾಳೆ ನೀವು ಎಲ್ಲೇ ಕರೆದ್ರೂ ನಾ ಬಹಿರಂಗ ಚರ್ಚೆಗೆ ಬರೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಜೊತೆಗೆ ಲೋಕಲ್ ಇರುವಂತಹ ಯಾವುದೇ ನಾಯಕರುಗಳ ಇರ್ಬೋದು, ಯಾರೂ ನನ್ನ ಜೊತೆಗಿಲ್ಲ. ನಾನು ಒಂಟಿಯಾಗಿ ಬಂದಿದ್ದೇನೆ, ಒಂಟಿಯಾಗಿ ನಿಮ್ಮ ಜೊತೆಗೆ ಬರ್ತೇನೆ. ಇಲ್ಲಿ ಆಗ್ತಿರೋ ಬೆಳವಣಿಗೆ ಏನಿದೆ, ನಿಮ್ಮ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆ ಏನು ಮಾಡ್ಕೊಂಡಿದ್ದೀರಾ, ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋಣ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಏನು ಅವಕಾಶಗಳು ನೀವು ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಒಂದು ವಿಚಾರವನ್ನು ಇಟ್ಕೊಂಡು ನಾನು ಬರ್ತಾ ಇದ್ದೀನಿ. ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೆ, 5 ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ, ಬಹಿರಂಗ ಚರ್ಚೆಗೆ ಬರೋ ತಾಕತ್ತಿದ್ರೆ ಬನ್ನಿ ಅಂತ ಹೇಳಿ. ನನಗೆ ಬೇರೆ ಹಿಂಬಾಲಕರು ಬೇಕಾಗಿಲ್ಲ ಬಹಿರಂಗ ಚರ್ಚೆಗೆ ಬರೋದು. ಇವಾಗ ಯಾರು ಶಾಸಕನಾಗಬೇಕು ಅಂತ ಹೊರಟಿದ್ದಾರೆ, ಟಿಕೆಟ್ ಬೇಕು ಅಂತ ಯಾರು ಹೊರಟಿದ್ದಾರೆ, ಹಿಂದುತ್ವದ ಹೆಸರು ಹೇಳ್ಕೊಂಡು ಢೋಂಗಿ ಹಿಂದುತ್ವವಾದಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ, ಅಂತಹ ವ್ಯಕ್ತಿ ನನ್ನ ಜೊತೆಗೆ ಬಂದು ಬಹಿರಂಗ ಚರ್ಚೆಗೆ ಕೂತ್ಕೋಬೇಕು. ಹೇಳಿದಾಗೆ ನಾನು ಬಂದಿದ್ದೀನಿ. ಬರೋ ಮನಸ್ಸಿದ್ರೆ ಬನ್ನಿ, ಇಲ್ಲ ಇಲ್ಲಿಗೆ ಡ್ರಾಪ್ ಆಗಿ. ಅದು ನಿಮಗೆ ಬಿಟ್ಟಿದ್ದು. ಬರಬೇಕಾಗಿತ್ತು, ನಾನು ಮಾತು ಕೊಟ್ಟಿದ್ದೀನಿ, ನಾನು ಬಂದಾಗಿದೆ ಆಲ್ರೆಡಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಅಲ್ಲಿ ಯಾರೋ ಒಂದಿಷ್ಟು ಜನ ಹರಾಮ್ ಕೋರ್ಗಳು ಕಲ್ಲೆಸಿತಾರೆ, ಚಪ್ಪಲಿಗಳನ್ನು ಎಸಿತಾರೆ. ಅದು ಎಸಿಬೇಕಾದ್ರೆ ಅಲ್ಲಿ ವಿಚಾರಗಳು ಹೇಗಿದ್ದಾವೆ ಅನ್ನೋದು ಒಂದೊಂದಾಗಿ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಿಮಗೆ. 1980 ಆ ಪಂಕಾ ಮಸೀದಿ ಏರಿಯಾದಲ್ಲಿ ಗಲಾಟೆಗಳಾಗ್ತಿದ್ದಾವೆ. ತುಂಬ ಗೊಂದಲವಾದಂಥ ವಾತಾವರಣ ಇದೆ. ಅದು ಒಂದು ಸೆನ್ಸಿಟಿವ್ ಪ್ಲೇಸ್, ಸೂಕ್ಷ್ಮ ಪ್ರದೇಶ ಅಂತ ಯಾವಾಗೋ ಜಿಲ್ಲಾ ಆಡಳಿತ ಅದನ್ನು ಘೋಷಣೆ ಮಾಡಾಗಿದೆ. ಎಲ್ಲ ಈ ಹೋಳಿ ಹಬ್ಬದ ಆಚರಣೆಗಳಾಗಿರ್ಬೋದು, ಗಣೇಶೋತ್ಸವದ ಆಚರಣೆಗಳಾಗಿರಬಹುದು, ಬೇರೆ ಬೇರೆ ಜಯಂತಿ ಆಚರಣೆಗಳಾಗಿರ್ಬೋದು, ಅಲ್ಲಿ ಬರುವಂತಹ ಏರಿಯಾದಲ್ಲಿರುವಂತಹ ಆ ಜಯಂತಿಗಳಾಗಿರ್ಬೋದು, ಅಂತ ಎಲ್ಲ ಉತ್ಸವ ಆಚರಣೆಗಳು ಅಲ್ಲಿ ಬಂದ ತಕ್ಷಣ ಒಂದು 15 ನಿಮಿಷ ಮ್ಯಾಕ್ಸಿಮಮ್ ಇರ್ತಾವಷ್ಟೆ. ಎಲ್ಲ ನಮ್ಮ ಹಿಂದೂ ಸಮಾವೇಶೋತ್ಸವದ ಎಲ್ಲ ಫೆಸ್ಟಿವಲ್ಗಳು 15 ನಿಮಿಷ ಮೆರವಣಿಗೆಯಲ್ಲಿ ಬರ್ತೀವಿ ನಾವು. ಸೊ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ನೀವು ಮಾಡಬೇಕಾದ್ರೆ 40 ನಿಮಿಷ ಏನಕ್ಕೆ ಅಲ್ಲಿ ನಿಲ್ಲಿಸಿದ್ರಿ? ಇದು ಮೊದಲೇ ಪ್ರಶ್ನೆ. ಬಂಧುಗಳೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ನಿಜವಾದ ಹಿಂದೂಗಳು ಯೋಚನೆ ಮಾಡಿ. ಮೊದಲು 40 ನಿಮಿಷ ನೀವು ಅಲ್ಲಿ ನಿಲ್ಲಿಸಿದ್ದಲ್ದೇನೆ ಅಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದಮೇಲೆ 144 ಆಗ್ತಾರೆ. 144 ಹಾಕಿದ್ರು ಸಹಿತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರು ಹೇಗೆ ಒಂದು 60-70 ಜನ ಕರ್ಕೊಂಡು ಹೋಗ್ತಾರೆ? ಹಾಗಿದ್ರೆ ಪೊಲೀಸರು, ಕಮಿಷನರ್ಗಳೆಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಕೈಗೊಂಬೆ ಆಗಿದ್ದಾರಾ ಇಲ್ಲಿ ಬಾಗಲಕೋಟೆಯಲ್ಲಿ? ಏನು ಅರ್ಥ ಆಗ್ತಿದೆನೋ ಗೊತ್ತಾಗ್ತಿಲ್ಲ. ಅದಾದಮೇಲೆ ಮಾರನೇ ದಿನ, 1-2 ದಿನ ನಂತರ ಶಾಂತಿ ಸಭೆ ಕರೀತಾರೆ. ಶಾಂತಿ ಸಭೆ ಬೆಳಗ್ಗೆ ಆಗತ್ತೆ. ಸಂಜೆ ಬಾಗಲಕೋಟೆ ಕಿಲ್ಲಾ ಓಣಿಯಲ್ಲಿ ಹೋಗಿ
ನಮ್ಮ ಹಿಂದೂ ಸಹೋದರರನ್ನು ಬಂಧನ ಮಾಡಕ್ಕೆ ಹೋಗ್ತಾರೆ. ಬೆಳಗ್ಗೆ ಶಾಂತಿ ಸಭೆ, ಸಂಜೆ ಬಂಧನ. ಏನ್ರಿ ಇದು ಆಟ? ಇದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇದು SIT ತನಿಖೆ ಆಗಲೇಬೇಕು. ಮೊದಲನೇದಾಗಿ ಇದರ ಹಿಂದ್ಗಡೆ ರಾಜಕೀಯ ಕೈವಾಡ ಪಕ್ಕಾ ಇದೆ, 100% ಇದೆ. ಇದಕ್ಕೆ ನಾನು ಇನ್ನು ಮುಂದೆನೂ ಹೇಳ್ತಾ ಇದ್ದೀನಿ, SIT ತನಿಖೆ ಆಗಬೇಕು. ಆಗೋವರೆಗೂ ನಾನು ಇದನ್ನು ಬಿಡೋದಿಲ್ಲ. ಎಲೆಕ್ಷನ್ ಮುಗಿದ ಮೇಲೂ ಸಹಿತ ನಾನು ಬರ್ತೇನೆ, DC ಅವ್ರಿಗೆ ಮನವಿ ಕೊಡ್ತೇನೆ, ಇದ್ರದ್ದು SIT ತನಿಖೆ ಮಾಡಿ ಅಂತ ಹೇಳಿ ನಮ್ಮ ಯಾರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವ್ರಿಗೂ ಕೊಡ್ತೇನೆ. ಆಮೇಲೆ ನಾನು ಪ್ರಧಾನಮಂತ್ರಿಯವ್ರಿಗೂ ಒಂದು ಲೆಟರ್ ಪತ್ರ ಬರೆಯೋಕ್ಕೆ ನಾನು ರೆಡಿ ಇದ್ದೇನೆ. SIT ತನಿಖೆ ಆಗಬೇಕು. ಇದು ರಾಜಕೀಯ ಪ್ರೇರಿತವಾಗಿ ಗಲಾಟೆ ಆಗಿದೆ. ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕೋ ಸಲುವಾಗಿ ಭಯದ ವಾತಾವರಣದಲ್ಲಿ ಅವ್ರನ್ನ ಹಿಡ್ಕೋಬೇಕು ನಮ್ಮ ಕಪಿಮುಷ್ಟಿಯಲ್ಲಿ ಅಂತ ಹೇಳಿ ಕೆಲವೊಂದಿಷ್ಟು ವ್ಯಕ್ತಿಗಳು ಸೇರ್ಕೊಂಡು ಮಾಡ್ತಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೇನೆ. ಸರ್, ಇನ್ನು ಅಂದರೆ ತಾವು ಹೇಳೋ ಪ್ರಕಾರ ಈಗ ಬೈ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಥರ ಇಶ್ಯೂ ಆಗಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಾನು ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ದೆ. 2006 2002 ಅಥವಾ 6 ಒಂದು ಗಲಾಟೆ ಆಗಿತ್ತು, ಕರ್ಫ್ಯೂ ಇತ್ತು. ಅದನ್ನೊಂದು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ತೊಗೊಂಡಿದ್ದೆ ನಾನು. ಸೊ ಏನಪ್ಪ ನಾನು ತಗೊಂಡೆ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಅದಾದಮೇಲೆ ಇದು ಎಲೆಕ್ಷನ್ ವಿಚಾರವಾಗಿಯೇ 2 ಸಾರಿ ಇವರು ಸೋತಿದ್ದಾರೆ. ಭಾರತೀಯ ಜನತಾ ಪಕ್ಷದ MLA ಸೋತಿದ್ದಾರೆ ಬಾಗಲಕೋಟೆಯಲ್ಲಿ 2 ಸಾರಿ. ಆ ಕಾರಣಕ್ಕೆ ಇವರು ಬೇಕಂತನೋ ಮಾಡಿಸಿದಾರೋ ಅಥವಾ ಕಾಂಗ್ರೆಸ್ನವ್ರು ಮಾಡಿಸಿದಾರೋ ಎರಡೂ ಗೊತ್ತಿಲ್ಲ. ಈ ಕಾರಣಕ್ಕೆ SIT ತನಿಖೆ ಆಗಲೇಬೇಕು. ಯಾರೇ ಆಗಲಿ, ಕಾಂಗ್ರೆಸ್ನವರಾಗಲಿ ಭಾಜಪದವರಾಗಲಿ, ಯಾರಾದರೂ ಪರವಾಗಿಲ್ಲ, SIT ತನಿಖೆ ಆಗಿ ಅದ್ರ ಹಿಂದೆ ಯಾರು ಕೈವಾಡ ಇದೆ ಅದು ಬಹಿರಂಗವಾಗಿ ಬರಬೇಕು. ಸರ್, ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅದರ ಅಭಿವೃದ್ಧಿ ವಿಷಯವಾಗಿ ಈಗ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠರಿಗೂ ಒಂದಿಷ್ಟು ತಾವು ಪ್ರಶ್ನೆಗಳನ್ನ ಕೇಳಿದ್ರಿ, ಹಾಗೆ ರಾಜು ನಾಯ್ಕರಿಗೂ ಸಹ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ತಾವು. ಸೊ ಬಹಿರಂಗ ಚರ್ಚೆ ಅಂತ ಇದ್ದೀರಿ, ಏನು ಸರ್ ಇದರ ಮರ್ಮ ಏನು ಅನ್ನುವಂಥದ್ದು? ಬಾಗಲಕೋಟೆ ನಗರದಲ್ಲಿ ಬರೀ ಚರಂಡಿ, ರಸ್ತೆ, ಮನೆ ನಿರ್ಮಾಣ ಮಾಡ್ಕೊಂಡವ್ರು ಹೊಟ್ಟೆಗೆ ತಿಂತಾರೆ. ಅವಾಗಿನ ಕಾಲದಲ್ಲಿ ರೈತರು ಗುಳೆ ಹೋಗ್ತಾ ಇದ್ರು. ಸೊ ಇವತ್ತಿನ ದಿನಕ್ಕೆ ತಂದೆ ತಾಯಿನ ಬಿಟ್ಟು ಮಕ್ಕಳುಗಳೇ ಹೋಗ್ತಿದ್ದಾರೆ. ಏನಕ್ಕೆ? ಇವ್ರ ಸಂಸ್ಥೆ ಬೆಳೀತಿದೆ, ವಿದ್ಯಾಭ್ಯಾಸ ಮಾತ್ರ ಕೊಡ್ತಿದ್ದಾರೆ. ಅವ್ರ ಕೆಲಸಕ್ಕೇನಿದೆ ರೀ ಇಲ್ಲಿ ಬಾಗಲಕೋಟೆಯಲ್ಲಿ? ಒಂದು ಅರ್ಧ ಎಕರೆ ಇಂಡಸ್ಟ್ರಿ ತಂದಿದ್ದಾರೆ. ಇವ್ರೇನಾದ್ರೂ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ? ಅರ್ಧ ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ? ಇಲ್ಲ. IT ಸಾಫ್ಟ್ವೇರ್ ಏನಾದರೂ ತಂದ್ಕೊಂಡಿದ್ದಾರಾ? ಇಲ್ಲ. ಮತ್ತೆ ಇವ್ರದ್ದೆಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು, ಟೆಕ್ನಿಕಲ್ಲು, ಅನ್ಟೆಕ್ನಿಕಲ್ ಕಾಲೇಜ್ಗಳು, BCom, BSc, MSc ಇದೆಲ್ಲ ಕಾಲೇಜ್ಗಳು ಇವ್ರ ಸ್ವಂತದ್ದೇ ಇದ್ದಾವೆ ಸಂಸ್ಥೆದು. ಅವ್ರ ಕೆಲಸ ಎಲ್ಲಿ ಮಾಡಬೇಕು? ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ಸ್ಮಾಲ್ ಸ್ಕೇಲ್ ಒಂದು CNC ಮಷಿನ್ ಹಾಕಿದ್ರೆ ಆ ಮಷಿನ್ ಹಿಂದ್ಗಡೆ ಒಬ್ಬ MD ಜೀವನ ನಡೆಯುತ್ತೆ, ಒಬ್ಬ ITI ಹುಡುಗನ ಜೀವನ ನಡೆಯುತ್ತೆ, ಡಿಸೈನಿಂಗ್ ಇಂಜಿನಿಯರ್ ಅಂತ ಒಬ್ಬ ಡಿಪ್ಲೊಮಾ ಹುಡುಗನ ಜೀವನ ನಡೆಯುತ್ತೆ. ಅದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಡಿಸೈನಿಂಗ್ ಇಂಜಿನಿಯರ್ BE ಹುಡುಗನೂ ಒಬ್ಬನು ಬರ್ತಾನೆ. ಅದ್ರದ್ದು ಅಕೌಂಟ್ಸಿಗೆ ಒಬ್ಬ BCom ಅಥವಾ MCom ಹುಡುಗಿ ಬರ್ತಾಳೆ, ಹುಡುಗ ಬರ್ತಾನೆ. ಸುಮಾರು ಒಂದೇ ಒಂದು ಮಷೀನಿಂದ 5 ಜನ ಕೆಲಸ ಮಾಡ್ತಾರೆ. ಓದಿರೋರು ಅಲ್ಲಿ ಹೌಸ್ ಕೀಪಿಂಗ್ ಅಂತೂ ರೆಗ್ಯುಲರಾಗಿ ಬೇಕೇ ಬೇಕು. ಸೊ ಇಷ್ಟೆಲ್ಲ ಇದ್ಕೊಂಡಿರುವಂಥ ಸಂದರ್ಭದಲ್ಲಿ ಬರೀ ತಮ್ಮ ಸಂಸ್ಥೆನೇ ಬೆಳೆಸ್ಕೊಂಡು ಹೋದರೆ ಇವ್ರಿಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಇತ್ತಂತಂದರೆ ಅರ್ಧ ಎಕರೆ ನಾನು ಕೇಳ್ತಿರೋದು. ಪಕ್ಕದ ಜಿಲ್ಲೆಗಳಲ್ಲಿ ವಿಜಯಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಗದಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹುಬ್ಬಳ್ಳಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬಾಗಲಕೋಟೆಯಲ್ಲಿ ಇಂಡಸ್ಟ್ರಿಯಲ್ ಅರ್ಧ ಎಕರೆ ಇಲ್ಲ. ಬರೀ ಎಜುಕೇಷನ್ ಸಂಸ್ಥೆಗಳು ಬೆಳ್ಕೊಂಡು ಹೋದರೆ. ಇನ್ನೊಂದು ಹೇಳ್ತೀನಿ ನಿಮಗೆ ಮುಖ್ಯವಾದಂಥ ವಿಚಾರ, ಎಜುಕೇಷನ್ ಮಾಫಿಯಾ ಹೇಗೆ ನಡೀತಾ ಇದೆ ಬಾಗಲಕೋಟೆಯಲ್ಲಿ ಅಂತೇಳಿ. ಬಡ ವಿದ್ಯಾರ್ಥಿಗಳಿಗೆ ಏನಿದೆ ಇಲ್ಲಿ? ಸರ್ಕಾರಿ ಪಕ್ಕದ ಶಿರೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಬಾಗಲಕೋಟೆ ನಗರದಲ್ಲಿ ಎಲ್ಲೂ ಇಲ್ಲ ಹಿರಿಯ ಪ್ರಾಥಮಿಕ ಶಾಲೆ. ಎಲ್ಲಿ ಹೋಗ್ಬೇಕ್ರಿ ಮಕ್ಕಳು? ಬಡವರೆಲ್ಲ ಎಲ್ಲರೂ ದುಡ್ಡಿರೋ ಶ್ರೀಮಂತರೇ ಇದ್ದಾರೆ ಇಲ್ಲಿ. ವೀರಣ್ಣ ಚರಂತಿಮಠರ ಬಗ್ಗೆ ಇಂಡಸ್ಟ್ರಿ ತರಬೇಕಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತೀವಿ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಇತ್ತು, ಅದು ಅಧಿಕಾರದಲ್ಲಿತ್ತು. ಅಲ್ಲಿನ ಅನೇಕ ನಾಯಕರಿದ್ದಾರೆ. ಸೊ ಅವರಿಗೂ ಸಹ ಪ್ರಶ್ನೆಗಳನ್ನು ಮಾಡಬಹುದಲ್ಲ, ವೀರಣ್ಣ ಚರಂತಿಮಠರಿಗೆ ಅಂತ ಯಾಕೆ ಹೇಳ್ತೀರಾ? ಸರ್, ಕಾಂಗ್ರೆಸ್ನವ್ರ ಕೈಯಿಂದ ಏನೂ ಆಗೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವರು ಬರೀ ಉಡಾಫೆ ಮಾತುಗಳನ್ನು ಹೇಳ್ತಾರೆ. ಆಮೇಲೆ ಈ ಫ್ರೀ ಎಲ್ಲ ಕೊಡ್ತಿದ್ದಾರಲ್ಲ, ಅದನ್ನ ಪಬ್ಲಿಕ್ ಅರ್ಥ ಮಾಡ್ಕೊಳ್ತಿಲ್ಲ ಜನಗಳು. 5 ವರ್ಷಕ್ಕೆ ಮಾತ್ರ ಕೊಡ್ತಿದ್ದಾರೆ ಅವರು. 5 ವರ್ಷ ಆದಮೇಲೆ ನೀವು ಆ ದುಡ್ಡು ಇಸ್ಕೊಂಡು ಮನೇಲಿ ಕೂತ್ಕೊಂಡು ತಿಂದಿರ್ತೀರಾ. ಅದು 6ನೇ ವರ್ಷಕ್ಕೆ ನಿಮ್ಗೆ ದುಡಿಯೋಕ್ಕಾಗೋದಿಲ್ಲ. ಅವಾಗ ಮತ್ತೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಬೇಕಾಗತ್ತೆ. ಎಲ್ಲ ಯುವಕರು ಮತ್ತು ಯುವತಿಯರು, ಮಹಿಳೆಯರು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಹರಾಮಿ ದುಡ್ಡು ಬಿಡಿ, ಕಷ್ಟಪಟ್ಟು ದುಡೀರಿ. ಅಂಗವಿಕಲರು ಸರ್ಕಾರದ್ದು ಏನು ಬರುತ್ತೆ ಅದನ್ನು ತಗೊಳ್ಳಿ, ವೃದ್ಧಾಪ್ಯದವ್ರು ತಗೊಳ್ಳಿ. ನೀವೆಲ್ಲ ಮಾಮೂಲಾಗಿ ಮನೇಲಿ ಕೂತ್ಕೊಂಡು ನಂದು 2,000 ಬಂತು, ನಂದು 2,000 ಬಂತು, ಏನು ಮಾಡ್ತೀರಿ? 5 ವರ್ಷ ತಗೊಳ್ತೀರಿ ನೀವು. ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಬಂತಂದರೆ ಅದನ್ನು ಕ್ಲೋಸ್ ಮಾಡ್ತಾರೆ. ಅವಾಗ ಎಷ್ಟು ಕಷ್ಟ ಆಗುತ್ತೆ ನಿಮಗೆ?
ಸೊ ಈ 5 ವರ್ಷ ಬರೀ ಟೂರ್ ಮಾಡ್ತಿದ್ದೀರಾ ನೀವು ಗೌರ್ಮೆಂಟ್ ಬಸ್ಗಳಲ್ಲಿ. ನಾಳೆ ಗಂಡ ನಿಮ್ಗೆ ದುಡ್ಡು ಕೊಡ್ತಾನೆ ಪ್ರವಾಸ ಮಾಡಿದ್ರೆ, ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಲ್ಲಿ, ನಿನಗೆ ಎಲ್ಲಿಂದ ದುಡ್ಡು ಕೊಡಲಿ ಟೂರ್ಗೆ ಅಂತ ಹೇಳ್ತಾರೆ. ಅವಾಗ ಎಷ್ಟು ಬೇಜಾರಾಗತ್ತೆ ನಿಮಗೆ. ನಾವು ಇವಾಗಿನ ನಮ್ಮ ಯುವಕರು ಮತ್ತು ಯುವತಿಯರು ಮಹಿಳೆಯರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ತಾತ್ಪೂರ್ತಿಕ ಇವಾಗಿನ ಸುಖವನ್ನು ಮಾತ್ರ ನೋಡ್ತಾ ಇದ್ದಾರೆ, ಮುಂದೆ ಅವ್ರ ಮಕ್ಕಳಿಗೆ ಬೇಕಾಗುವಂತಹ ಉಪಯೋಗಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅಂದರೆ ಸರ್, ಈಗ ಬಾಗಲಕೋಟೆಯಲ್ಲಿರುವಂತಹ ಈ ರಾಜಕೀಯ ನಾಯಕರಿದ್ದಾರೆ, ಟೋಟಲ್ ಆಗಿ ಎಲ್ಲರದು, ಈ ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಟೋಟಲ್ ಎಲ್ಲರಿಗೂ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆಯಾ? ಅದರಿಂದ ಇಂಡಸ್ಟ್ರಿಗಳನ್ನು ತರುವಲ್ಲಿ ಎಲ್ಲೋ ಒಂದು ಕಡೆ ಅನುಮಾನಗಳು ಮೂಡ್ತಾ ಇರೋ, ಇನ್ನೊಂದು ಧ್ವನಿ ಎತ್ತುವಂತಹ ಒಂದಿಷ್ಟು ಇಲ್ವಾ ಇವರಲ್ಲಿ ಅನ್ನುವಂಥದ್ದು ಸರ್? ಬಾಗಲಕೋಟೆ ರಾಜಕೀಯ ವ್ಯಕ್ತಿಗಳು ಹೇಗಿದ್ದಾರೆ ಅಂದರೆ, ವೈಯಕ್ತಿಕ ಸ್ವಾರ್ಥದ ರಾಜಕಾರಣ ಮಾಡ್ತಿದ್ದಾರೆ ವಿನಃ ಯಾವುದೇ ವ್ಯಕ್ತಿಗೆ ಲಾಭ ಆಗುವಂಥ ಯಾವುದೂ ಕೆಲಸವನ್ನು ಮಾಡಿಲ್ಲ ಇಲ್ಲಿವರೆಗೂ. ಎರಡನೇ ವಿಚಾರವಾಗಿ, ಅವರ ಹಿಂಬಾಲಕರಿಗೆ, ಅವ್ರ ಜೊತೆಲಿದ್ದವ್ರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ, ಬೆಳೀತಿದ್ದಾರೆ. ಈಗ ಎಷ್ಟೋ ಜನನ ತೋರಿಸ್ಕೊಡ್ತೀನಿ ನಾನು, ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಿದ್ದಾರೆ, ಅವ್ರಿಗೊಂದು ಯಾವುದಾದ್ರೂ ವೃದ್ಧಾಶ್ರಮ ಇದೆಯಾ? ಆ ಫುಟ್ಪಾತ್ ಮೇಲೆ ಮಲ್ಗೋರಿಗೆ ಒಂದು ಯಾವುದಾದ್ರೂ ಗೌರ್ಮೆಂಟ್ NGOದಿಂದ ಏನಾದರೂ ನೈಟ್ ಮಲ್ಕೊಳ್ಳೋ ವ್ಯವಸ್ಥೆ ಬಾಗಲಕೋಟೆಯಲ್ಲಿ ಇದೆಯಾ? ಇಲ್ಲ, ಎಲ್ಲೂ ಇಲ್ಲ. ಯಾಕ್ರಿ ಇದನ್ನೆಲ್ಲ ಮಾಡ್ತಿದ್ದೀರಾ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಾಗಲಕೋಟೆನ ಹಾಳು ಮಾಡ್ತಿದ್ದೀರಾ ನೀವೆಲ್ಲ ಸೇರಿಕೊಂಡು. ಬೆಳೆಸ್ರಿ ಬಾಗಲಕೋಟೆ, ಒಳ್ಳೆಯ ಹೆಸರಿದೆ ಬಾಗಲಕೋಟೆ ಅನ್ನುವಂಥದ್ದು. ಇಡೀ ದೇಶದಲ್ಲೇ ಬಾಗಲಕೋಟೆ 2ನೇ ಹೋಳಿ ಹಬ್ಬದ ಹೆಸರು ತಗೊಂಡಿದೆ. ಅದನ್ನು ಹಾಳು ಮಾಡ್ಕೊಂಡು ಹೋಗ್ಬೇಡಿ ದಯಮಾಡಿ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇಷ್ಟೊತ್ತವರೆಗೂ ಆಗ್ರಹ ಮಾಡಿದ್ದೇನೆ. ಬಟ್ ವಿನಂತಿ ಏನಂತಂದರೆ, ಯಾವ ಯುವಕರಿಗೂ ಹೊಡಿಬೇಡಿ. ಅಂದರೆ ಕೈಯಿಂದ ಹೊಡೆಯೋದಲ್ಲ, ಬೆನ್ನಿಂದ ಹೊಡೆದು ಅವ್ರನ್ನ ತುಳಿಯಕ್ಕೆ ಹೋಗಬೇಡಿ, ಅವ್ರನ್ನ ಬೆಳೆಯಕ್ಕೆ ಬಿಡಿ. ಮತ್ತೊಬ್ಬ ಬೆಳೆದ ಅಂದರೆ ಅಲ್ಲಿ ಆ ವ್ಯಕ್ತಿ ಬೆಳೆಸಿರುವಂಥ ವ್ಯಕ್ತಿ ಲೀಡರ್ ಆಗ್ತಾನೆ ವಿನಃ ಬೇರೆಯವ್ರಿಗೆ ಏನೂ ಅವಶ್ಯಕತೆ ಇಲ್ಲ. ಅವ್ನು ತುಳಿದ ಅಂದರೆ 4% ಅವ್ನು ಆ ವ್ಯಕ್ತಿ ಲೀಡರ್ ಆಗೋಕ್ಕೆ ಹೋಗಿರುವಂಥ ವ್ಯಕ್ತಿ ಡೌನ್ ಆಗ್ತಾನೆ. ನನಗೆ ಇಷ್ಟು ಲೆವೆಲ್ವರೆಗೂ ತಂದಿದ್ದು, ಇಲ್ಲಿವರೆಗೂ ಬೆಳೆಸಿದ್ದು, ಈ ಒಂದು ಶಕ್ತಿ ಕೊಟ್ಟಿದ್ದು ನನ್ನ ಗುರುಗಳು, ನನ್ನ ದೈವನೇ ಅಂತ ಹೇಳ್ಕೊಳ್ತೇನೆ, ಸನ್ಮಾನ್ಯ ಪ್ರಮೋದ್ ಜಿ ಮುತಾಲಿಕ್ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ. ಜೈ ಶ್ರೀ. ಇದಿಷ್ಟು ಸಂಜೀವ್ ಮರಡಿ ಅವರ ಮಾತುಗಳಾಗಿದ್ದು. ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಸಾಧ್ಯ ಆಗಬೇಕು ಅಂತಂದರೆ ನಾಯಕರಲ್ಲಿ ಇಚ್ಛಾಶಕ್ತಿ ಇರಬೇಕು, ಹಾಗೆ ಈ ರಾಜ್ಯ ನಾಯಕರಲ್ಲಿ ಪ್ರಶ್ನೆ ಮಾಡುವಂತಹ ಗುಣ ಇರಬೇಕು. ಆ ನಿಟ್ಟಿನಲ್ಲಿ ಬಾಗಲಕೋಟೆ ಕೇವಲ ಈ ರಸ್ತೆಗಳನ್ನು ಅಥವಾ ಬಿಲ್ಡಿಂಗ್ಗಳನ್ನು ಕಟ್ಟೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ವಹಿಸಿಕೊಡಬೇಕು, ಇಂಡಸ್ಟ್ರಿಗಳು ಬರಬೇಕು ಬಾಗಲಕೋಟೆಯಲ್ಲಿ ಅನ್ನೋಕ್ಕಂಥದ್ದು ಸಂಜೀವ್ ಮರಡಿ ಅವರ ಮಾತುಗಳಾಗಿತ್ತು. ಮತ್ತೊಬ್ಬ ವಿಶೇಷವಾಗಿರುವಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ.